ವಿಶೇಷತೆ ಏನಂತ ಹೇಳಿದ್ರೆ ಅಗಸ್ತ್ಯ ಮಹಾಮುನಿಗಳು ಅವರು ಇಲ್ಲಿ ತಪಸ್ಸನ್ನ ಆಚರಣೆ ಮಾಡ್ತಾ ಇರ್ತಾರೆ. ಇಲ್ಲೊಂದು 3 ಕಿಲೋಮೀಟರ್ ಆಚೆ ಒಂದು ಗವಿಗುಟ್ಟೆ ಅಂತ ಈಗಲೂ ಅದು ಪ್ರಸಿದ್ಧಿಯಾಗಿದೆ. ಅಲ್ಲಿ ತಪಸ್ಸನ್ನ ಆಚರಣೆ ಮಾಡ್ತಾರೆ. ಆ 1000 ಅಂದ್ರೆ 5ನೇ ಶತಮಾನದ್ದು ಅಂತ ನಮ್ಮ ಇತಿಹಾಸ ಇದೆ. ಸಾವಿರಾರು ವರ್ಷಗಳ ಹಿಂದೆ ಪುರಾತನವಾಗಿ ಇಲ್ಲಿ ಒಂದು ನದಿ ಹರಿತಕ್ಕಂತಹ ಪುಣ್ಯಕ್ಷೇತ್ರವಾಗಿರುತ್ತೆ. ಮತ್ತೆ ಮೂಲತಃ ಸ್ವಾಮಿಯವರು ಉದ್ಭವ ಮೂರ್ತಿ. ಇದೇನು ನೀವು ಮೂರ್ತಿಯನ್ನು ನೋಡ್ತಾ ಇದ್ದೀರಾ, ಅದು ಒಂದು ನಾವು ಯಾವಾಗ್ಲೂ ಅಭಿಷೇಕ ಮಾಡಿದ ನಂತರ ಇದರ ಒಂದು ವಜ್ರಾಂಗಿಯನ್ನು ಇಟ್ಟು ಮತ್ತೆ ತದನಂತರ ಈ ತರ ಅಲಂಕಾರ ಮಾಡುವಂತದ್ದು. ತದನಂತರ ಚೋಳರಾಜರ ಕಾಲದಲ್ಲಿ ಈ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿಸ್ತಾರೆ. महाविष्णु ज्वलन्तं सर्वतोमुखं नरसिंहं भीषणं भद्रं मृत्योर्मृत्युं नमाम्यहं स्वाहा। ಇದು ಏನಂಗ ಮೋಹನಾಂಗ, ಇದು ಏನಂಗ. ನಮಸ್ತೆ ಎಲ್ರಿಗೂ. ಇವತ್ತು ನರಸಿಂಹಸ್ವಾಮಿ ಜಯಂತಿ ವಿಶೇಷವಾಗಿ ನಾನಿವಾಗ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕಂಸಂದ್ರದಲ್ಲಿದ್ದೀನಿ. ಇದು ಎಲ್ಲಿ ಬರುತ್ತಪ್ಪ ಅಂದ್ರೆ ತುಮಕೂರು ಮೇನ್ ರೋಡ್ ಇಂದ ಬಂದ್ರೆ ಮಾದನೇಕನಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿಂದ ರೈಟ್ ತಗೊಂಡ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಕಂಸಂದ್ರ ಅಂತ. ಕಂಸಂದ್ರದಲ್ಲಿ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದೆ. ತುಂಬಾ ವಿಶೇಷವಾದದ್ದು, ತುಂಬಾ ಪುರಾತನವಾದದ್ದು. ಇದ್ರ ಬಗ್ಗೆ, ಇದ್ರ ಇತಿಹಾಸದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡಕ್ ಪ್ರಯತ್ನ ಮಾಡ್ತೀನಿ. ಬನ್ನಿ, ಈ ದೇವಸ್ಥಾನದ ವಿಶೇಷದ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಚಿರಂಜೀವಿ ಸುಪ್ರೀತ್. ಇದು ಏನಂಗ ಮೋಹನಾಂಗ, ಇದು ಏನಂಗ ಮೋಹನಾಂಗ. ಮದನ ಜನಕ ತೊರವೆಯ ನರಸಿಂಗ, ಇದು ಏನಂಗ ಮೋಹನಾಂಗ. ಮದನ ಜನಕ ತೊರವೆಯ ನರಸಿಂಗ, ಇದು ಏನಂಗ ಮೋಹನಾಂಗ. ಸುರರು ಸ್ತುತಿಸಿ ಕರೆಯೇ ತುಟಿಯ ಮೀಸುಕದವ, ಸುರರು ಸ್ತುತಿಸಿ ಕರೆಯೇ ತುಟಿಯ ಮೀಸುಕದವ. ಬರಿದೆಯೇ ತಗೆ ಬಾಯ ತೆರೆದೆಗಳೊಮ್ಮೆ ಬರಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ. ಜೈ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಗುರುಭ್ಯೋ ನಮಃ. ಈ ಒಂದು ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದ್ರೆ, ಇದು ಸುಮಾರು 1000 ಅಂದ್ರೆ 5ನೇ ಶತಮಾನದ್ದು ಅಂತ ನಮ್ಮ ಇತಿಹಾಸ ಇದೆ. ಸಾವಿರಾರು ವರ್ಷಗಳ ಹಿಂದೆ ಪುರಾತನವಾಗಿ ಇಲ್ಲಿ ಒಂದು ನದಿ ಹರಿತಕ್ಕಂತಹ ಪುಣ್ಯಕ್ಷೇತ್ರವಾಗಿರುತ್ತೆ.
ಮತ್ತೆ ಮೂಲತಃ ಸ್ವಾಮಿಯವರು ಉದ್ಭವ ಮೂರ್ತಿ. ಇದೇನು ನೀವು ಮೂರ್ತಿಯನ್ನು ನೋಡ್ತಾ ಇದ್ದೀರಾ, ಅದು ಒಂದು ನಾವು ಯಾವಾಗ್ಲೂ ಅಭಿಷೇಕ ಮಾಡಿದ ನಂತರ ಇದರ ಒಂದು ವಜ್ರಾಂಗಿಯನ್ನು ಇಟ್ಟು ಮತ್ತೆ ತದನಂತರ ಇದರ ಅಲಂಕಾರ ಮಾಡುವಂತದ್ದು ಆಯ್ತಲ್ವಾ. ಅದಾದ ನಂತರ ಮೂಲತಃ ಬೆಳಗ್ಗೆ 8 ಗಂಟೆ 8:15 ಅಭಿಷೇಕ ಇರುತ್ತೆ. ಮೂಲತಃ ಸ್ತಂಭದ ಮೂರ್ತಿಗೆ ಅಭಿಷೇಕ ಇರುತ್ತೆ. ಅಭಿಷೇಕ ಆದ ನಂತರ ಇದರ ಅಲಂಕಾರ ನಡೆಯುತ್ತೆ. ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ಅಗಸ್ತ್ಯ ಮಹಾಮುನಿಗಳು ಅವರು ಇಲ್ಲಿ ತಪಸ್ಸನ್ನ ಆಚರಣೆ ಮಾಡ್ತಾ ಇರ್ತಾರೆ. ಇಲ್ಲೊಂದು 3 ಕಿಲೋಮೀಟರ್ ಆಚೆ ಒಂದು ಗವಿಗುಡ್ಡೆ ಅಂತ ಈಗಲೂ ಅದು ಪ್ರಸಿದ್ಧಿಯಾಗಿದೆ. ಅಲ್ಲಿ ತಪಸ್ಸನ್ನ ಆಚರಣೆ ಮಾಡ್ತಾರೆ. ಆ ತಪಸ್ಸನ್ನ ಆಚರಣೆ ಮಾಡಿದ ನಂತರ ಅವರಿಗೆ ಒಂದು ದಿವ್ಯ ದರ್ಶನ ಆಗುತ್ತೆ. ನರಸಿಂಹನ ಒಂದು ರೂಪ ದರ್ಶನ ಆದಾಗ ಮೂಲತಃ ಇಲ್ಲಿ ಒಂದು ಹರಿಯೋ ನದಿಯಲ್ಲಿ ಒಂದು ಚಿಕ್ಕದ ಒಂದು ಸ್ತಂಭದ ಮೂರ್ತಿ, ಅದು ಹೇಳಿದ್ರೆ ಒಂದು ಶ್ರೀಚಕ್ರ, ಎದೆಯಲ್ಲಿ ಇರ್ತಕ್ಕಂಥ ಶ್ರೀಚಕ್ರ, ಶಂಕು ಎಲ್ಲ ಇರ್ತಕ್ಕಂತಹ ಒಂದು ಮೂರ್ತಿ ಇರುತ್ತೆ. ಉದ್ಭವ ರೀತಿಯಲ್ಲಿ ಅವ್ರಿಗೆ ಒಂದು ದರ್ಶನ ಆಗಿ ಇಲ್ಲಿ ಸ್ವಾಮಿಯವರು ಇದರಂತೆ ಹುಡ್ಕೊಳ್ತಾ ಬರ್ತಾರೆ. ಆ ಬಂದಂತ ಕ್ಷಣದಲ್ಲಿ ಇಲ್ಲಿ ಒಂದು ಹರಿಯೋ ನದಿಯಲ್ಲಿ ಮೂರ್ತಿಯನ್ನು ಅವ್ರಿಗೆ ಒಂದು ಸಾಲಿಗ್ರಾಮ ಸಿಗುತ್ತೆ. ನರಸಿಂಹನ ಒಂದು ಆ ಒಂದು ಪಾದದ ಹತ್ರ ಸಾಲಿಗ್ರಾಮ ಸಿಕ್ಕಿದಾಗ ಅವರನ್ನು ನೋಡಿ ಇಲ್ಲಿ ಸ್ವಾಮಿಯವರು ವಿಶೇಷವಾಗಿದ್ದಾರೆ ಅಂತ ಹೇಳಿ ತದನಂತರ ಚೋಳರಾಜರ ಕಾಲದಲ್ಲಿ ಈ ಒಂದು ದೇವಸ್ಥಾನನ ನಿರ್ಮಾಣ ಮಾಡ್ತಂದ್ರೆ ಈ ದೇವಸ್ಥಾನ ನಿರ್ಮಾಣ ಮಾಡ್ಬೇಕಾದ್ರೆ ಹರಿಯೋ ನದಿ ಇದ್ದಾಗ ತೊಂದರೆ ಆಗತ್ತೆ ಅಂತ ಹೇಳಿ ಈ ನದಿ ದೇವರ ಹಿಂದೆಗಡೆ ಭಾಗ ಅಂದ್ರೆ ಇಲ್ಲಿ ಸುಮಾರು ಒಂದು 200 ಮೀಟರ್ ನದಿಯನ್ನ ರಾಜರ ಕಾಲದಲ್ಲಿ ಅದನ್ನ ಡೈವರ್ಟ್ ಮಾಡಿಸಿ ತದನಂತರ ಈ ದೇವಸ್ಥಾನ ನಿರ್ಮಾಣ ಮಾಡಿ ದಿನನಿತ್ಯ ಮೊದಲು ಪ್ರಥಮತಃ ಸ್ವಾಮಿಯವರಿಗೆ ಇಲ್ಲಿ ಬಿಲ್ವಾರ್ಚನೆ ಆಗಿ ಪೂಜೆಯನ್ನ ನಡೆತಕ್ಕಂಥದ್ದು. ಇವರು ಯಾರು ಸ್ವತಃ ಅಗಸ್ತ್ಯ ಮಹಾಮುನಿಗಳ ಬಿಲ್ವಾರ್ಚನೆಯನ್ನು ಪೂಜೆ ಮಾಡಿ ತದನಂತರ ವಿಶೇಷವಾಗಿ ದಿನನಿತ್ಯ ತ್ರಿಕಾಲ ಪೂಜೆ ನಡೆಯುತ್ತೆ. ಬೆಳಗ್ಗೆ, ಮಧ್ಯಾಹ್ನ ಮತ್ತೆ ಸಂಜೆ 3 ಟೈಮು ಪೂಜೆಗಳು ನಡೆಯುತ್ತೆ. ಮತ್ತೆ ವಿಶೇಷವಾಗಿ ತುಂಬಾ ಭಕ್ತಾದಿಗಳು ಜಾಸ್ತಿ ಇದ್ದಾರೆ, ಮನೆ ದೇವರು ಜಾಸ್ತಿ ಇದೆ. ಇದು ಎಲ್ಲರೂ ಉತ್ಸವಾದಿಗಳು, ವಿಶೇಷವಾಗಿ ಉತ್ಸವಾದಿ ನಡೆಯುತ್ತೆ, ಕಲ್ಯಾಣೋತ್ಸವ ನಡೆಯುತ್ತೆ, ಪ್ರತಿನಿತ್ಯ ಅಭಿಷೇಕ ಇರುತ್ತೆ ಅಂತಲ್ವಾ. ಮತ್ತೆ ಯಾರ್ಯಾರಿಗೆ ಏನೇನು ಮನಸ್ಸಿನ ಕೋರಿಕೆಗಳಿರುತ್ತೆ ಅವರೆಲ್ಲ ಬಂದು ಇಲ್ಲಿ ಸ್ವಾಮಿಯವರ ಒಂದು ಅಭಿಷೇಕ ತೀರ್ಥ ಸ್ನಾನ ಅಂತ ಮಾಡಿಸ್ತೀವಿ. ಮಂಗಳವಾರದತ್ತು ಶನಿವಾರದತ್ತು ತೀರ್ಥ ಸ್ನಾನ ಮಾಡಿ ಅವರ ಸಂಕಲ್ಪ ಮಾಡಿಕೊಂಡು ಭಗವಂತನ ಒಂದು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಅವರ ಮನಸ್ಸಲ್ಲಿ ಏನಿರುತ್ತೆ ಅದೆಲ್ಲವೂ ನಿವಾರಣೆಯಾಗಿ ಅವ್ರಿಗೇನು ಒಂದು ಭಗವಂತನ ಒಂದು ಅನುಗ್ರಹ ಸಿಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಇಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಅಭಿಷೇಕ ಅಲಂಕಾರ ಇರುತ್ತೆ. ಮತ್ತೆ ಯಾರೇ ಒಂದು ಮನೆಯವರಿಗೆ ಒಂದು ಸಮಸ್ಯೆ ಏನಾದ್ರೂ ಇದ್ದಲ್ಲಿ ಅಮಾವಾಸ್ಯೆಯಲ್ಲಿ ಒಂದು ಮನೆಗೆ ಕಟ್ಟೋದಕ್ಕೆ ಅಂತ ಒಂದು ಕಾಯಿಗೆಯನ್ನು ಮಂತ್ರಿಸಿ ಭಗವಂತನ ಪಾದದಲ್ಲಿಟ್ಟು ಆ ಒಂದು ಮಂತ್ರಿಸಿ ಒಂದು ಶ್ರೀಚಕ್ರ ಇಟ್ಟು ಒಂದು ಮಂತ್ರದ ಕಾಯನ್ನು ಕೊಡ್ತೀವಿ. ಅದನ್ನ ಮನೇಲಿ ಇಟ್ಕೊಂಡ್ರೆ ಯಾವುದೇ ಸಮಸ್ಯೆ ಇದ್ರೂ ಎಲ್ಲವೂ ನಿವಾರಣೆ ಆಗುತ್ತೆ. ಮತ್ತೆ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಅಭಿಷೇಕ ಇರುತ್ತೆ. ಮತ್ತೆ ಯಾರಾದ್ರೂ ಭಕ್ತಾದಿಗಳು ಕೆಲವರು ಈ ಅಮಾವಾಸ್ಯೆಯಲ್ಲಿ ಪ್ರತಿನಿತ್ಯ ಅಭಿಷೇಕವನ್ನ ಮಾಡಿಸ್ತಾರೆ. ಪ್ರತಿ ಅಮಾವಾಸ್ಯೆಗೂ ಒಬ್ಬರ ಒಂದು ಮನೆತನದವರು ಅವ್ರದೇ ಆದಂತ ಸೇವೆ ಇರುತ್ತೆ. ಮತ್ತೆ ಹುಣ್ಣಿಮೆಗಳಲ್ಲಿ ಅಭಿಷೇಕ ಅಲಂಕಾರ ವಿಶೇಷವಾಗಿ ಅಲಂಕಾರ ಇರುತ್ತೆ. ತದನಂತರ ಎಲ್ಲರೂ ದಿನನಿತ್ಯ ತ್ರಿಕಾಲವಾಗಿ ಪೂಜೆಯನ್ನು ನಡ್ಕೊಳ್ತಾ ಬರ್ತಾ ಇದೆ. ಇದೇ ವಿಶೇಷತೆ. ನನ್ನ ಹೆಸರು ಇಲ್ಲಿ ಸುನಿಲ್ ಪ್ರಧಾನ್ ಅಂತ ಹೇಳಿ. ಈ ದೇವಸ್ಥಾನದ ಒಂದು ಈಗ ಸರದಿ ಅರ್ಚಕರು ಅಂದ್ರೆ ನಾವಿಲ್ಲಿ 6 ತಂಡಗಳಿದ್ದೀವಿ. 6 ತಂಡದ ಸರದಿ ಅರ್ಚಕರು ಏನಿದೀವಿ ಒಬ್ಬೊಬ್ರು ಒಂದೊಂದು ವರ್ಷಗಳ ಒಂದು ಸೇವೆಯನ್ನು ಸಲ್ಲಿಸ್ಕೊಳ್ತಾ ಬರ್ತಾ ಇದೀವಿ. ನಮ್ಮ ತಾತ ಮುತ್ತಾತ ಕಾಲದಿಂದನೂ ಇಲ್ಲಿ ಒಂದು ನಮ್ಮದೇ ಆದಂತ ಒಂದು ಅರ್ಚಕ ವೃತ್ತಿಯನ್ನು ಮಾಡ್ಕೊಂಡು ಬಂದಿರ್ತೀವಿ ಅಲ್ವಾ. ಇನ್ನು ಹಲವಾರು ನೂರಾರು ಸಾಧ್ಯವಾದಷ್ಟು ನಾನು ದೇವಸ್ಥಾನಗಳಾಗ್ಲಿ ವಿಶೇಷ ಸ್ಥಳಗಳಾಗ್ಲಿ ಈ ರೀತಿ ಪರಿಚಯ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲ ಸ್ಥೈರ್ಯ ನಮ್ಮ ಜೊತೆ ಇದ್ರೆ ಆಗತ್ತೆ. ದಯವಿಟ್ಟು ಇದನ್ನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಹೊಸ ಚಾನಲ್ಗೆ ನೀವೆಲ್ಲರೂ ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕ ಜನತೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ.